ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಮನೆ ಥರನೇ ನಮ್ಮ ಮನೆಯಲ್ಲೂ ಸಹ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ಸಾಮಾನೆಲ್ಲ ಅಮ್ಮ ತಂದು ಇಟ್ಟಿದ್ರು. ಸೊ ಎಲ್ಲದನ್ನು ತೊಳೆದು ಒರೆಸಿ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಬ್ಯಾಕ್ ಡ್ರಾಪಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಬ್ಯಾಕ್ ಡ್ರಾಪ್ ಒಂದು ರೆಡಿ ಆಯಿತು ಅಂತಂದರೆ ಇನ್ನು ಮುಂದಿಂದೆಲ್ಲ ಕೆಲಸಗಳನ್ನ ಮಾಡ್ಕೋಬೋದು. ಸೊ ನಾನು ಎವ್ರಿ ಇಯರು ವಿಳೆದೆಲೆಯಿಂದ ಇಲ್ಲ ಅಂತಂದರೆ ಬಾಳೆದೆಲೆಯಿಂದ ಆ ಥರ ಡೆಕೋರೇಟ್ ಮಾಡ್ತಾಯಿದ್ದೆ. ಈ ಸಲ ನನಗೆ ಟೈಮು ಕಡಿಮೆ ಇದ್ದಿದ್ದರಿಂದ ಜಾಸ್ತಿ ದಿನ ಟೈಮ್ ಕೂಡ ಇದ್ದಿರಲಿಲ್ಲ. ಸೊ ಹಾಗಾಗಿ ರೆಡಿ ಬ್ಯಾಕ್ ಡ್ರಾಪ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಸೊ ಈ ಒಂದು ಹಾಲ್ ವೀಡಿಯೋ ಅಂತ ಹೇಳ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡಿದ್ದಿದ್ದೆಲ್ಲ ಅದನ್ನು ಒಂದು ವೀಡಿಯೋನ ಫಿಲ್ಮ್ ಮಾಡಿದ್ದೀನಿ. ಸೊ ಅದು ಇದಕ್ಕಿಂತ ಮುಂಚೆ ಬರ್ಬೋದು, ಇಲ್ಲ ಇದಾದಮೇಲೆ ಬರ್ಬೋದು. ಸೊ ನಾಟ್ ಶೋರ್ ಯಾವುದು ಫಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವುದೋ ಒಂದು ವೀಡಿಯೋದಲ್ಲಿ ಇದೆಲ್ಲ ನಾನು ಎಲ್ಲಿಂದ ತರಿಸ್ಕೊಂಡೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗತ್ತೆ. ಸೊ ನೀವು ಅವೆಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡಬಹುದು. ಸೊ ಮತ್ತು ಎಲ್ಲದನ್ನು ಬ್ಯಾಕ್ ಡ್ರಾಪ್ ಎಲ್ಲ ಸರಿ ಮಾಡಿ ಇಡ್ತಾಯಿದ್ದೆ. ಸೊ ನನಗೊಬ್ಳಿಗೇನೆ ಅದೆಲ್ಲದನ್ನು ನಿಲ್ಸೋಕ್ಕೆಲ್ಲ ಕಷ್ಟ ಆಗಿತ್ತು. ಸೊ ಹಾಗಾಗಿ ಅಮ್ಮ ನನಗೆ ಯಾವಾಗೆಲ್ಲ ಹೆಲ್ಪ್ ಬೇಕೋ ಅವಾಗೆಲ್ಲ ಬಂದು ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ನಾವು ಅದನ್ನು ಒಂದು ಅಲ್ಲಿ ವಾಟ್ ಯು ಕಾಲ್ ದ್ಯಾಟ್, ಸೊ ಅದೊಂದು ಬಾಕ್ಸ್ ಥರ ಯೂಸ್ ಮಾಡಿದ್ದೀವಲ್ಲ, ರೋಲ್ ಕೈಂಡು. ಸೊ ಅದಕ್ಕೆ ಒಳಗಡೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದು ನಿಂತ್ಕೋಬೇಕಲ್ವ. ಸೊ ಆಲ್ಮೋಸ್ಟ್ 1.5 ಡೇ ಇಲ್ಲಾಂದರೆ 2 ಡೇಸೇ ನಿಂತ್ಕೋಬೇಕಾಗಿರುತ್ತೆ. ಪ್ರಾಪರಾಗಿರಬೇಕಾಗತ್ತೆ ಅದು. ಸೊ ಬಿದ್ದೋಗಬಾರ್ದು ಅಲ್ವಾ. ಸೊ ಅದಕ್ಕೆಲ್ಲ ಅದನ್ನು ಸ್ಟಿಫಾಗಿ ನೀಟಾಗಿರೋ ಥರ ಮಾಡಬೇಕಿತ್ತು. ಸೊ ಅಮ್ಮ ಟೇಬಲಿಗೆ ಗಂಜಲ ಎಲ್ಲ ಹಾಕಿ ನೀಟಾಗಿ ಒರೆಸಿ ಎಲ್ಲದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ರು. ಸೊ ಅದಾದಮೇಲೆ ನಾವು ಎವ್ರಿ ಟೈಮು ಟೇಬಲ್ ಮೇಲೆ ಒಂದು ಬೆಡ್ ಸ್ಪ್ರೆಡ್ನ ಹಾಕ್ತೀವಿ. ಸೊ ಬೆಡ್ ಸ್ಪ್ರೆಡ್ ಯೂಸ್ ಮಾಡಿರೋ ಅಂಥದ್ದನ್ನು ತೊಗೊಳ್ಳಲ್ಲ, ಹೊಸದನ್ನೇ ತೊಗೊಂಡು ಹಾಕೋದು. ಸೊ ಅದಾದಮೇಲೆ ಸಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಸಾರಿದು ಪ್ಲೀಟ್ಸ್ ಎಲ್ಲ ಮಾಡೋಕ್ಕಿರುತ್ತಲ್ವ. ಸೊ ಎಲ್ಲದನ್ನು ಮಾಡಿ ಇಟ್ಟರೆ ಆರಾಮಾಗಿ ಡ್ರೇಪ್ ಮಾಡಿಬಿಡ್ಬೋದು 5 ನಿಮಿಷಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿಲ್ಲ. ತುಂಬ ಯೋಚನೆ ಮಾಡಿದೆ ಕಟ್ ಮಾಡಲ್ಲ ಬೇಡವಾ ಅಂಥೇಳಿ. ಸೊ ಕಟ್ ಮಾಡಿದ್ರೆ ನಾನು ಲೋಟಸನ್ನು ಕೈ ಹತ್ರ ಹಾಕೋಕ್ಕೆಲ್ಲ ಬ್ಲೌಸ್ ಪೀಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಹಂಗೆ ಪ್ಲ್ಯಾನ್ ಮಾಡಿ ಸರಿ ಆಯಿತು ಅಂತ ಕಟ್ ಮಾಡಿ ಸಾರಿ ಎಲ್ಲದನ್ನು ಇವಾಗ ಡ್ರೇಪ್ ಮಾಡಿ ಆಯಿತು. ಸಾರಿ ಕೂಡ ಡ್ರೇಪ್ ಮಾಡಾಯಿತು. ಸೊ ನೈಟ್ ಇದಿಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಸೊ ಮಲ್ಗೋ ಅಷ್ಟರಲ್ಲಿ 2 o'clock 2:30 ಆಗಿತ್ತು. ಸೊ 2:30ಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಅಮ್ಮ ಇನ್ನು ಕಳಸದ್ದು ಪೂಜೆ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಮಾಡಿ ನನಗೆ ನಿಧಾನಕ್ಕೆ ಎದ್ದೇಳಿಸಿದ್ರು. ಸೊ ಇವಾಗ ಅಲಂಕಾರ ಮಾಡು ಅಂತ ಹೇಳಿಬಿಟ್ಟು ಸೊ ಅಲಂಕಾರ ಮಾಡೋಕ್ಕೆ ನಾನು ಮುಖವಾಡದಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಮುಖವಾಡಕ್ಕೆ ಇದು ಕುಂಕುಮ ಮತ್ತು ಅರಿಶಿನ ಎಲ್ಲ ಇಡೋದಿರುತ್ತಲ್ಲ, ಕಾಜಲ್ಲೆಲ್ಲದೂ. ಸೊ ಅದೆಲ್ಲದನ್ನು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಸೊ ಅದು ಕೂಡ ಒಂದು ವೀಡಿಯೋನ ನಾನು ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಯು ಗೈಸ್ ಕ್ಯಾನ್ ಸಿ ದ್ಯಾಟ್. ಸೊ ಅದ್ರ ಜೊತೆಗೆ ಸೊ ಇನ್ನು ಮಿಕ್ಕಿದೆಲ್ಲ ಅಲಂಕಾರ ಎಲ್ಲ ಮಾಡೋಕ್ಕಿತ್ತಲ್ಲ, ಸೊ ಎಲ್ಲದನ್ನು ಒಂದಾಗಿ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ. ಸೊ ಮುಖವಾಡ ಹಾಕಿದಾಗ ಅದು ಯಾಕೋ ಕರೆಕ್ಟೇ ಆಗ್ತಾಯಿರಲಿಲ್ಲ. ಅದು ಏನೋ ಫೇಸು ಪ್ರಾಪರಾಗಿ ಇದೆ ಅಂತ ನೆನೆಸ್ತಾ ಇರಲಿಲ್ಲ, ಕ್ರಾಸಾಗಿ ಕಾಣಿಸ್ತಾ ಇದೆ ಅಂತೆಲ್ಲ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ ಆಮೇಲೆ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಪರ್ಫೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿ ಆಯಿತು. ಇವಾಗ ಒಡವೆಗಳನ್ನೆಲ್ಲ ಹಾಕಿ ಮತ್ತು ಅದು ಎಲ್ಲಾದರೂ ಒಂದು ಕಡೆ ಕ್ರಾಸಾಗಿ ಕಾಣಿಸ್ತಾ ಇರುತ್ತೆ, ನೀಟಾಗಿ ಪ್ರಾಪರಾಗಿ ಶೇಪ್ ಬಂದಿರಲ್ಲ ಅಂತಂದರೆ ನೀವು ಈ ಥರ ನ್ಯೂಸ್ ಪೇಪರ್ ಎಲ್ಲದನ್ನು ಒಳಗಡೆ ಎಲ್ಲ ಇಟ್ಟರೆ ಸೊ ಅದು ನೀಟಾಗಿ ಕಾಣುತ್ತೆ. ಸೊ ನೀಟಾಗಿ ಒಂದು ಒಳ್ಳೆ ಪ್ರಾಪರ್ ಶೇಪಲ್ಲಿ ಸೊ ನೋಡುವಾಗ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಸೆಟ್ ಮಾಡಿ ನೀಟಾಗಿ ಇಟ್ಟೆ. ಲಕ್ಷ್ಮಿಗೆ ಒಡವೆಗಳನ್ನೂ ಅಷ್ಟೇ ನಾವು ಒಂದು ಸೆಟ್ನ ತೊಗೊಂಡು ಇಟ್ಕೊಂಡಿದ್ದೀವಿ ದೇವಿಗೆ ಅಂತಲೇ. ಸೊ ಅದನ್ನೇ ಎವ್ರಿ ಇಯರ್ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ 3 ಸರ ಏನೋ ಇದೆ. ಸೊ 3 ನೆಕ್ ಪೀಸಸ್ಸು. ಸೊ ಅದಷ್ಟನ್ನು ಹಾಕಿದ್ದೆ ನಾನು. ಸೊ ಹಾಕಿ ನೀಟಾಗಿ ಹಿಂದೆ ಕಟ್ಟೋಕ್ಕೆಲ್ಲ ಇರುತ್ತೆ. ಸೊ ಅದೆಲ್ಲದನ್ನು ಕಟ್ಟಿ ನೀಟಾಗಿ ಕಾಣೋ ಥರ ಡೆಕೋರೇಟ್ ಮಾಡಿ ಇಟ್ಟಾಯಿತು. ಸೊ ಅದೆಲ್ಲ ಆದಮೇಲೆ ಮತ್ತೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವ, ಎಲ್ಲ ಜೋಡಿಸಿ ಎಲ್ಲ ಇಡೋ ಅಂಥದ್ದೆಲ್ಲ ತುಂಬ ಕೆಲಸಗಳಿರುತ್ತೆ. ಸೊ ಒಂದಾದಮೇಲೆ ಒಂದು ಆಗಬೇಕಿತ್ತು ಆ್ಯಂಡ್ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಆಲ್ರೆಡಿ ಒಂದು ಪೂಜೆ ಆಗಿರೋದ್ರಿಂದ ಕಳಸದ ಪೂಜೆನ ನಾವು ಬೇಗನೆ 6 o'clock ಒಳಗಡೆ ಮಾಡಿಬಿಟ್ಟಿರ್ತೀವಿ. ಇನ್ನು ಮಿಕ್ಕಿದ ಪೂಜೆಗಳು ಆವಾಗವಾಗ ಮತ್ತೆ ಪೂಜೆಗಳು ನಿಧಾನಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇವಾಗ ಎಲ್ಲದನ್ನು ರೆಡಿ ಮಾಡಿ ಕೈಯೆಲ್ಲದನ್ನು ನೀಟಾಗಿ ಸೆಟ್ ಮಾಡಿ ಅದಕ್ಕೆ ಬ್ಯಾಂಗಲ್ ಎಲ್ಲ ಹಾಕೋಕ್ಕಿತ್ತು. ಸೊ ಬ್ಯಾಂಗಲ್ ಎಲ್ಲ ಹಾಕಿ ಆ್ಯಂಡ್ ತಲೆ ಹತ್ರ ಕಿರೀಟ ಎಲ್ಲ ಮಾಡ್ತೀನಿ ನಾನು ಯೂಶ್ವಲಾಗಿ. ಸೊ ಅದೆಲ್ಲದನ್ನು ರೆಡಿ ಮಾಡಿ ಸೊ ಅದೆಲ್ಲ ಹಾಕೋದು ಲೇಟಾಗಿ ಒಂದು 11:30 ಹಂಗೆ ಆ ಥರ ಹಾಕಿದ್ದು. ಇದು ಬೆಳಗ್ಗೆ ಒಂದು 8 ಗಂಟೆ ಒಳಗೆ ಇದೆಲ್ಲದನ್ನು ಪೂರ್ತಿಯಾಗಿ ರೆಡಿ ಮಾಡಿದ್ದು. ಸೊ ವರ್ಷ ಎಲ್ಲ ತುಂಬ ಹೂವು ಮತ್ತು ತುಳಸಿ ಹಾರ ತುಂಬ ಹೂವುಗಳನ್ನೆಲ್ಲ ಹಾಕ್ತಿದ್ವಿ. ಆಮೇಲೆ ಒಂದ್ಸಲ ನಮ್ಗೆ ಗೊತ್ತಾಯಿತು ತುಳಸಿ ಹಾರನ ಹಾಕ್ಬಾರ್ದಂತ ಯಾರೋ ಹೇಳಿದ್ರು. ಸೊ ಆವಾಗಿಂದ ತುಳಸಿ ಹಾರನ ಹಾಕಲ್ಲ, ಅದ್ರ ಬದಲಾಗಿ
ಇದೊಂದು ಚೆನ್ನಾಗಿರೋ ಹಾರ, ದಿಂಡಿನ ಹಾರ ತಂದುಬಿಟ್ಟು ಆ ದಿಂಡಿನ ಹಾರನ ನೀಟಾಗಿ ಹಾಕ್ತೀವಿ. ಅದು ಒಂದೇ ಹೂವು ಅಂತ ಹೇಳಿ ಅದೊಂದೇ ಹಾಕೋದು. ಇನ್ನು ಚಿಕ್ಕ ಪುಟ್ಟ ರೋಸಸ್ಸು, ಸೇವಂತಿಗೆಯಿಂದೆಲ್ಲ ಒಂದು ಸ್ವಲ್ಪ ಆಚೆ ಈಚೆ ಎಲ್ಲ ಡೆಕೋರೇಟ್ ಮಾಡೋದು ಅಷ್ಟೇ. ಸೊ ಅದಾದಮೇಲೆ ದೀಪಗಳು ಅಷ್ಟೇ, ಲೈಕ್ ಅದು ನೋಡಿಕೊಂಡು 7 ದೀಪ ಎಲ್ಲ ಕಚ್ಚಬಾರ್ದು ಅಂತ ಹೇಳ್ತಾರೆ. ಸೊ 7 ದೀಪ ಎಲ್ಲ ಕಚ್ಚಬಾರ್ದು, ಬೇಕಂದರೆ 9 ಇಲ್ಲಾಂದರೆ 5 ಆ ಥರ ಕಚ್ಚಿದ್ರೆ ಒಳ್ಳೆಯದು. ಸೊ ಅದ್ರ ಜೊತೆಗೆ ನಾವು ಯಾವಾಗಲೂ ಇದೊಂದು 20 ರುಪೀಸ್ದು ಒಂದು ನೋಟಿಂದ ಹಾರ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಅದನ್ನೇ ಎವ್ರಿ ಇಯರ್ ಯೂಸ್ ಮಾಡ್ತಿರ್ತೀವಿ. ಲೈಕ್ ಒಂದ್ಸಲ ಹಬ್ಬ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಎತ್ತಿ ಒಳಗಿಟ್ಟಿರ್ತೀವಿ, ಮತ್ತು ನೆಕ್ಸ್ಟ್ ಇಯರ್ ಬೇಕಿರುವಾಗ ಮತ್ತೆ ಅದನ್ನೇ ಯೂಸ್ ಮಾಡೋದು. ಸೊ ಈ ಹಾರನೂ ಕೂಡ ಎಲ್ಲ ಹಾಕಿ ನೀಟಾಗಿ ನಮ್ಮ ದೇವಿನ ಅಲಂಕಾರ ಮಾಡಿ ಕೂರ್ಸಾಯಿತು. ಸೊ ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತಂದರೆ ಪಳಪಳ ಅಂತ ಹೊಳೆಯೋ ಥರ. ಸೊ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೆ ಆರೋಗ್ಯ ಮತ್ತು ಆಯಸ್ಸು, ಒಳ್ಳೆ ವೆಲ್ತ್ ಎಲ್ಲದನ್ನು ಕೊಟ್ಟು ಎಲ್ಲನೂ ಚೆನ್ನಾಗಿರಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಲೈಫಲ್ಲೂ ಸಕ್ಸಸ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಲೈಫಲ್ಲೂ ಸಕ್ಸಸ್ ಕಾಣಲಿ. ಸೊ ನನಗೂ ಕೂಡ ತುಂಬ ಒಳ್ಳೇದು ಮಾಡಲಿ. ಸೊ ಇನ್ನು ಮೇಲೆ ಬೆಳೆಯೋ ಥರ ಚೆನ್ನಾಗಾಗಲಿ ಅಂತ ಹೇಳಿ ಸೊ ಲಕ್ಷ್ಮಿನ ಬೇಡ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಏನಂತಂದರೆ ನನಗೆ ವರಮಹಾಲಕ್ಷ್ಮಿ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಲೈಕ್ ಏನೋ ತುಂಬ ಖುಷಿಯಿಂದ ಮಾಡುವಂಥ ಹಬ್ಬ. ಸೊ ಡೆಕೋರೇಟ್ ಮಾಡೋದು ಅದೆಲ್ಲ ಅಂದರೆ ನನಗೆ ಯಾಕೋ ಒಂಥರ ಜಾಸ್ತಿ ಖುಷಿ ಕೊಡುತ್ತೆ. ಸೊ ಅದೆಲ್ಲ ಅಲಂಕಾರ ಮಾಡೋದು, ಡೆಕೋರೇಟ್ ಮಾಡೋದು. ಸೊ ಎವ್ರಿ ಇಯರ್ ನಾನು ಅಷ್ಟೆಲ್ಲದನ್ನು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ತಿದ್ದರಿಂದ ಸೊ ಲೈಕ್ ಖುಷಿ ಇರ್ತಿತ್ತು ಅದೇನೋ ಒಂಥರ. ಬಟ್ ಈ ಸಲ ಟೈಮ್ ಇಲ್ಲದೆ ಇರೋ ಕಾರಣ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟಲ್ಲಿ ಎಲ್ಲ ಜೋಡಿಸಿ ಎಲ್ಲ ಇಟ್ಟಾದಮೇಲೆ ಸೊ ಒಂದು ಲಾಸ್ಟ್ ಗ್ಲಿಮ್ಸ್ನ ತೋರಿಸ್ತಿದ್ದೀನಿ. ಸೊ ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ತುಂಬ ಚೆನ್ನಾಗಿ ಲಕ್ಷ್ಮಿ ನೀಟಾಗಿ ಕೂತಿರೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ನಮ್ಮ ಮನೆಗೆ ಕುಂಕುಮಕ್ಕೆ ಎಷ್ಟೊಂದು ಜನ ಎಲ್ಲ ಬಂದಿದ್ದರು, ಅದೆಲ್ಲದನ್ನು ಏನು ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಫೂಡ್ ಎಲ್ಲ ಕುಕ್ ಮಾಡಿದ್ದಿದ್ದು ಸೊ ಅದು ಕೂಡ ಇಲ್ಲ. ಆ್ಯಂಡ್ ನನ್ನ ಅಂಕಲ್, ಕಸಿನ್ ಎಲ್ಲರೂ ಬಂದಿದ್ದರು. ಸೊ ಅದು ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲ ಇದರಲ್ಲಿ. ಬಟ್ ನನಗೇನೋ ವೀಡಿಯೋ ಮಾಡುವಾಗ ಮರ್ತೇ ಹೋಗುತ್ತೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಹೇಗಿತ್ತು ನಮ್ಮ ಮನೆ ಲಕ್ಷ್ಮಿ ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಿ. ಸೊ ನಾನೂ ಸಹ ನಿಂತು ಮಾತಾಡೋಕ್ಕೂ ಆಗಿಲ್ಲ. ಆ್ಯಂಡ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಳಕ್ಕಾಗಿಲ್ಲ. ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ನ ತೊಗೊಂಡೆ. ಆ್ಯಂಡ್ ನಮ್ಮಮ್ಮ ಕೂಡ ರಾತ್ರಿ ಹುಷಾರಿರಲಿಲ್ಲ. ಸೊ ಸಂಜೆ ಆಗ್ತಾ ನಿದ್ದೆ ಸರಿಯಾಗಿ ಆಗಿಲ್ಲದೆ ಇರೋ ಕಾರಣ ಸೊ ನೀಟಾಗಿ ಲಕ್ಷ್ಮಿನ ಇವಾಗ ಕ್ಲೋಸರ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಪೂಜೆ ನಮ್ಮ ಮನೆಯಲ್ಲಿ. ಸೊ ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಇದು ನನ್ನ ಲುಕ್ ಆಗಿತ್ತು ವರಮಹಾಲಕ್ಷ್ಮಿದು. ಸೊ ಸಾರಿ ಹಾಕ್ಕೊಂಡಿದ್ದೆ ನಾನು. ಸೊ ಲಾಸ್ಟಲ್ಲಿ ಒಂದು ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು.